ಕಡೆ ಬಿಜೆಪಿಯಿಂದ ಎಸ್ ಟಿ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು? ಈಗ ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದರು. ರಾಜಿ ಸಂಧಾನ ಮೀನ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು ಹೈಕಮಾಂಡ್ ಏನು ಪ್ರಾಪರ್ ಡಿಸಿಷನ್ ಅಂತ ವಿಲ್ ಒಬೇ ಬೈ ದಿ ಹೈಕಮಾಂಡ್ ಅಂತೇಳಿಬಿಟ್ಟೆ ಹೈಕಮಾಂಡ್ನವರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ ಪ್ರಚಾರಕ್ಕಾಗಲಿ ಅದಕ್ಕಾಗಲಿ ಜಾಸ್ತಿ ಸಮಯ ಇಲ್ಲ. ಇದರ ನಡುವೆ ಸ್ಥಳೀಯವಾಗಿ ಸೃಷ್ಟಿಯಾಗಿರುವಂಥ ಗೊಂದಲಗಳನ್ನು ಸರಿಪಡಿಸಿಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆ ಅಂದಾಗ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೂ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು 40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ. ಅದನ್ನು ಅವರು ಪರಿಗಣಿಸಿದ್ದಾರೆ ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವ್ರಿಗೆ ಕೊಡ್ರಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಹೋಗ್ತೀವಿ. ಬಿಜೆಪಿಯಿಂದ ಮುಸ್ಲಿಂ ಮತಗಳ ವಿಭಜನೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅಂದರೆ ಮುಸ್ಲಿಂ ಅಭ್ಯರ್ಥಿಗಳ ಪಕ್ಷೇತರವಾಗಿ ಕಣಕ್ಕಿಳಿಸೋ ಪ್ರಯತ್ನ ನಡೀತಾ ಇದೆ. ಗೊತ್ತಿಲ್ಲ, ಇನ್ನೂ ಕೇಳಿಲ್ಲ, ಇನ್ನು ಟೈಮ್ ಐತಾ. ಬಿಜೆಪಿನ ವಾಪಸ್ ತರಿಸೋ ಪ್ರಯತ್ನ ಮಾಡ್ತೀರಾ ಅಂತ ನಾಮಪತ್ರ? ನೋಡೋಣ ಮಾಡ್ಸೋಣ, ಏನೇನು ನೋಡೋಣ, ಕೇಳೋಣ, ಏನಾಗಬೇಕು ಎಲ್ಲ ವಿಚಾರಿಸೋಣ. ಒಂದು ಅಲಿಗೇಷನ್ ಮಾಡಿದೆ ಸರ್, ಬಿಜೆಪಿ ಮುಸ್ಲಿಮರಿಗೆ ಬಿಜೆಪಿಯನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ನವರು ಓಟ್ ಹಾಕಿಸ್ಕೊತಾ ಇದ್ದಾರೆ ಅಂತ. ಬಿಜೆಪಿಯನ್ನು ತೋರಿಸ್ಬಿಟ್ಟು ಮುಸ್ಲಿಮರು ಓಟು ಕಾಂಗ್ರೆಸ್ ಹಾಕಿಸ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ ಅನ್ನೋಂಥದ್ದು ಆರೋಪ. ಉಲ್ಟಾ ಇದೆ, ಹಂಗೇನಿಲ್ಲ.